ಇಂದಿನ ಜ್ಞಾನಫಲ ವಿಭಾಗದಲ್ಲಿ ಏನ್ ತಿಳಿಸ್ಕೊಡ್ತಿದ್ದೀರಾ ನಮ್ಮೆಲ್ಲರಿಗೂ? ಜ್ಞಾನಫಲ ವಿಭಾಗದಲ್ಲಿ ಇವತ್ತಿನ ದಿವಸ ಬಹಳ ವಿಶೇಷಕರವಾಗಿರ್ತಕ್ಕಂಥ ದಿನ. ಪ್ರತಿಯೊಬ್ಬರೂ ದಿನನಿತ್ಯ ಜೀವನದಲ್ಲಿ ಯಾವತ್ತು ಸೂರ್ಯನಾಡಿ ಅಂತ ಕರಿತೀವಿ. ಸೂರ್ಯನಾಡಿ ಅಂದ್ರೇನು? ಬಲಭಾಗದಲ್ಲಿರ್ತಕ್ಕಂಥ ಸೂರ್ಯನಾಡಿ, ಎಡಭಾಗದಲ್ಲಿರ್ತಕ್ಕಂಥ ಚಂದ್ರನಾಡಿ. ಚಂದ್ರನಾಡಿ ಎಡಭಾಗದಲ್ಲಿ. ಉಸಿರಾಡೋದು ಅಷ್ಟೇ, ನೀವು ನೋಡ್ಬೋದು, ಹೀಗೆ ಇಟ್ಕೊಂಡ ಗಾಳಿನ ಅಂತ ನಿಧಾನಕ್ಕೆ ಉಸಿರು ಬಿಟ್ಟಾಗ ಬಲಭಾಗದಲ್ಲಿ ಪೂರ್ತಿಯಾಗಿ ಬಿಸಿ ಗಾಳಿ, ಎಡಭಾಗದಲ್ಲಿ ಪೂರ್ತಿ ತಂಗಾಳಿ. ಮೈ ಸರಿ ಇಲ್ಲ, ಉಷ್ಣಾಂಶ ಹೆಚ್ಚಾಗಿದೆ ಅಥವಾ ದೇಹದಲ್ಲಿ ಅನಾರೋಗ್ಯ, ಈ ಥರ ಇದ್ದಾಗ ಎರಡು ಇಂಟರ್ಫೇಸ್ ಆಗುತ್ತೆ. ಅಂದರೆ ಈ ಕಡೆ ಇರ್ತಕ್ಕಂಥ ಬಿಸಿ ಗಾಳಿ ಆ ಕಡೆ ಬರುತ್ತೆ, ಆ ಕಡೆ ಇರ್ತಕ್ಕಂಥ ಬಿಸಿ ಗಾಳಿ ಈ ಕಡೆ ಬರುತ್ತೆ. ಇದು ಈಸಿಯಾಗಿ ನೋಡ್ಕೋಬಹುದು. ಅದಕ್ಕೋಸ್ಕರ ಹೀಗೆ ಮೂಸ್ ನೋಡಿದಾಗ ಆ ಗಾಳಿಯನ್ನು ನಿಧಾನಕ್ಕೆ ಬಿಟ್ಟಾಗ ಅದು ನಿಮಗೆ ಗೊತ್ತಾಗತ್ತೆ. ಆವಾಗ ಎಡನಾಡಿ ಬಲನಾಡಿಯಾಗಿರುತ್ತೆ, ಬಲನಾಡಿ ಎಡಪಿಂಗಳವಾಗಿರುತ್ತೆ. ಅದಕ್ಕೆ ಎಡ ಮತ್ತು ಬಲಪಿಂಗಳವನ್ನ ಸರಿಯಾಗಿ ನಾವು ತಿದ್ದುಪಡ್ಕೋಬೇಕು. ಹೇಗೆ? ಚಂದ್ರ ಅಂದ್ರೆ ನೀರಿನ ಭಾಗ, ದೇಹದಲ್ಲಿರ್ತಕ್ಕಂಥ ನೀರಿನ ಭಾಗ ಉಷ್ಣಾಂಶಕ್ಕೆ ಹೆಚ್ಚಾದಾಗ, ಸೂರ್ಯನಾಡಿ ಅಂದ್ರೆ ಆರೋಗ್ಯ ಕೆಟ್ಟು ಹೋದಾಗ ತಣ್ಣಗಾಗ್ಬಿಡುತ್ತೆ. ದೇಹದ ಉಷ್ಣಾಂಶ ಸರಿತಿದ್ದುಪಡಿಸಿಲ್ಲ. ಈ ಸೂರ್ಯನಿಗೆ ಚಂದ್ರನಿಗೆ ಅಭಿವೃದ್ಧಿ ಪಡಿಸ್ಬೇಕು. ಹೇಗೆ? ಅದಕ್ಕೆ ನೀವೇನ್ ಮಾಡ್ಬೇಕು? ಹಳಸಿದ ಅನ್ನ. ಅದಾದ ಮೇಲೆ ಸೂರ್ಯನಾಡಿ ಹಳಸಿದ್ದೇ ಗೋಧಿಯ ಚಪಾತಿ, ಎರಡು ಹಳಸೋಗಿರ್ಬೇಕು. ಯಾಕೆ ಹಳಸೋಗ್ಬೇಕು? ಈ ಹಳಸಿದ ಅನ್ನವನ್ನ ಯಾವ ಕಾಲಕ್ಕೂ ತಿಳ್ಕೊಳ್ಳಿ, ನಾಯಿ, ಶ್ವಾನ, ಅದಕ್ಕೆ ಪರಿವರ್ತನೆ ಮಾಡ್ಕೋಬೇಕು. ಹಳಸಿದ ಗೋಧಿ ಪದಾರ್ಥ ಕಾಗೆ. ನಮ್ಮ ಜೀವನ ಪೂರ್ತಿ ಸೂರ್ಯನಾಡಿ ಚಂದ್ರನಾಡಿ ಎರಡು ಸರಿತಿದ್ದುಪಡಿಸ್ಕೋಬೇಕು ಅಂದ್ರೆ ಇರೋದೇ ಇಬ್ರು. ಒಂದು ಕಾಕವಾಹನ, ಎರಡನೇದು ಶ್ವಾನ. ಈ ಎರಡೂ ಜೀವನದಲ್ಲಿ ಕರ್ಮಾಧಿಪತಿ, ಋಣಾಧಿಪತಿ. ಋಣವನ್ನ ಅಂದ್ರೆ ನಾಯಿ ಯಾವ ಕಾರಣಕ್ಕೂ ಋಣ ಅಂದ್ರೆ ಅದು ತನ್ನ ಋಣವನ್ನ ಬಿಟ್ಕೊಡಲ್ಲ. ಎಷ್ಟು ಹೇಳ್ತಾರೆ, ನಾಯಿ ಎಷ್ಟು ನಿಯತ್ತು ಅನ್ನಲ್ವಾ, ಹಾಗೆ ಋಣವನ್ನ ಬಿಟ್ಕೊಡಲ್ಲ. ಅದಕ್ಕೆ ಯಮಧರ್ಮರಾಜನು ನಾಯಾಗಿ ಬಂದಿದ್ದು ಧರ್ಮರಾಯನ ಹಿಂದೆ. ಎಲ್ಲರೂ ಹೋದ್ರು ಶ್ವಾನ ಜೊತೆಗೆ ಬಂದ. ಅಂದ್ರೆ ಕರ್ಮ ಪರಿವರ್ತನೆ ಆದ ಮೇಲೆ ಶ್ವಾನವೇ ಜೊತೆಗೆ. ಅದಕ್ಕೆ ವಿಶೇಷ. ಅದಕ್ಕೆ ನೀವು ನೋಡಿ, ಹೆಣ ಹೋಗೋ ಸಮಯದಲ್ಲಿ ಹೆಣದ ಹತ್ತಿರಕ್ಕೆ ಜಾಸ್ತಿ ಇರ್ತಕ್ಕಂಥದ್ದು ಯಾವುದೋ? ಪೂರ್ತಿ ಶ್ವಾನಗಳು. ಆದರೆ ಒಬ್ಬ ಮಕ್ಕಳು ಹುಟ್ಟಿದಾಗ, ಅದೇ ವಿಶೇಷವಾಗಿರ್ತಕ್ಕಂಥ ಒಂದು ಮದುವೆ ಸಂದರ್ಭದಲ್ಲಿ ಈ ರೀತಿಯಾದಾಗ ಕರ್ಮಾಧಿಪತಿ ಇನ್ನೇನು ಒಂದು ಸಾಯ್ತಾ ಇದ್ದಾನೆ ಅನ್ನೋ ಸಮಯದಲ್ಲಿ ಇರೋದು ಯಾರೋ? ಕಾಕವಾಹನಗಳು. ಅದಕ್ಕೋಸ್ಕರ ನೀವು ದೂರದಲ್ಲಿ ನೋಡ್ಬೋದು, ಎಷ್ಟೋ ಹೊಸ ಮಕ್ಕಳು ಹುಟ್ಟೋ ಸಮಯಕ್ಕೆ ಪೂರ್ತಿಯಾಗಿರ್ತಕ್ಕಂಥ ಕಾಕವಾಹನ ಹತ್ತಿರ ಬಂದಿರುತ್ತೆ. ಸಂಬಂಧಿಗಳು ಹತ್ತಿರ ಬರ್ತಾರೆ, ಪೂರ್ವಾರ್ಜಿತ ಋಣಕರ್ಮಗಳು ಹತ್ತಿರ ಇರುತ್ತೆ. ಮದುವೆ ಆಗೋ ಸಮಯದಲ್ಲಿ ದೋಷ ಬರ್ತಾ ಇದೆಯಾ ಇಲ್ವಾ ಅನ್ನೋ ಗೊತ್ತಾಗೆ ಕಾಕವಾಹನಗಳು. ಅದೇ ರೀತಿ ಸಾಯಕ್ಕೆ ಮೊದಲು ರೋಗಗಳಿದ್ದಾಗ, ಬೆಡ್ ರಿಡನ್ ಆದಾಗ ಕಾಕವಾಹನಗಳು ಹೆಚ್ಚು. ಆಗ ಸ್ವಪ್ನದಲ್ಲಿ ಏನು ಮಾಡುತ್ತೆ? ಕಾಗೆ ಬಂದು ಮುಟ್ಟು ಹೋಗೋದು, ಕಾಗೆ ಮನೆಯೊಳಗೆ ಪ್ರವೇಶ ಮಾಡೋದು, ಈ ರೀತಿಯ ಎಲ್ಲ ಮಾಡೋದು ಅಮೃತ್ಯು ಸಂಕೇತ. ಅದಕ್ಕೋಸ್ಕರ ಪರಿವರ್ತನೆ ಕರ್ಮಾಧಿಪತಿ, ಋಣಾಧಿಪತಿ. ನೀವೇನ್ ಮಾಡಬೇಕು? ಎರಡನ್ನ ತೀರಿಸ್ಕೊಳ್ಳೋದಕ್ಕೆ ಎರಡೂ ಹಳಸೋಗಿರ್ಬೇಕು. ಹೇಗೆ ಮಾಡಬೇಕು? ಪ್ರತಿದಿನ ಹೆಂಗಸರು ತಾವುಗಳು ರಾತ್ರಿಯಲ್ಲಿ ನಿಮ್ಗೆ ಎಷ್ಟು ಜನ ಮಕ್ಕಳಿದಾರೋ ನೋಡ್ಕೋಬೇಕು. ಗಂಡು ಮಕ್ಕಳಾಗ್ಲಿ ಹೆಣ್ಣು ಮಕ್ಕಳಾಗ್ಲಿ. ಗಂಡು ಮಕ್ಕಳಿಗೆ ಮಾತ್ರ ಈ ಪ್ರಯೋಗ ಯಾವುದು? ಗೋಧಿಯ ಪ್ರಯೋಗ. ಹೆಣ್ಣು ಮಕ್ಕಳಿಗೆ ಮಾತ್ರ ಅನ್ನದ ಪ್ರಯೋಗ. ಗಮನ ಇರಲಿ. ಗಂಡು ಮಕ್ಕಳಿಗೆ ಗೋಧಿ ಪ್ರಯೋಗ ಆದರೆ ಸೂರ್ಯನಾಡಿ, ಹೆಣ್ಣು ಮಕ್ಕಳಿಗೆ ಚಪಾತಿ. ಪರಿವರ್ತನೆ ಮಾಡ್ಕೋಬೇಕು. ನೀವು ಹೇಗೆ ಮಾಡ್ಕೊತೀರಾ? ಮೊದಲನೇದಾಗಿ ಎಲ್ಲ ಹೆಣ್ಣು ಮಕ್ಕಳು ಮದುವೆಗಳಾಗಿದ್ದವರು, ನಿಮಗೆ 3 ಜನ ಗಂಡು ಮಕ್ಕಳು ಇದ್ರು ಅಂತ ಇಟ್ಕೊಳ್ಳಿ. ಗಂಡ ಒಬ್ಬನು ಅಂತ ಇಟ್ಕೊಳ್ಳಿ. ಗಂಡನಿಗೆ 2 ಚಪಾತಿ, 3 ಗಂಡು ಮಕ್ಕಳಿಗೆ 1 ಚಪಾತಿ. ಸೊ ಎಷ್ಟು ಚಪಾತಿ ಮಾಡಿದ್ರಿ? 5 ಚಪಾತಿ ಮಾಡಿದ್ರಿ. ಸೊ ಮಕ್ಕಳಿಗೆ, ಗಂಡು ಮಕ್ಕಳಿಗೆ 1 ಚಪಾತಿ, ತಂದೆಯಾದವನಿಗೆ 2 ಚಪಾತಿ. ಬದುಕಿದ್ದರೆ ಅವನ ಅಕಸ್ಮಾತ್ ತಂದೆಯಾದವನು ಇಲ್ಲ, ನಾವು ಪೂರ್ತಿಯಾಗಿರ್ತಕ್ಕಂಥ ಮಕ್ಕಳು ಮಾತ್ರ ಇದ್ದಾರೆ ಅಂದಾಗ ಏನ್ ಮಾಡಬೇಕು? 4 ಚಪಾತಿ. ಒಂದೇ ಚಪಾತಿ ಸಾಕು. ಅಂದ್ರೆ ತಂದೆಯ ಒಂದು ಭಾಗ ಮಾತ್ರ ಕತ್ತರಿಸಿ ಅರ್ಧ ಮಾತ್ರ, 1 ಚಪಾತಿ ಮಾತ್ರ. ಸೊ 4 ಚಪಾತಿ ಮಾಡಬೇಕು. ಸೊ 3 ಗಂಡು ಮಕ್ಕಳಿಗೆ 1, ತಂದೆ ಇಲ್ದಿದ್ದವ್ರಿಗೆ ಮತ್ತೊಂದು ಚಪಾತಿ. ಸೊ ಆಗೇನ್ ಮಾಡಬೇಕು? 3 ಜನ ಗಂಡು ಮಕ್ಕಳು 1 ಚಪಾತಿ. ಈ ಒಂದೇ ಒಂದು ಚಪಾತಿನ 3 ಭಾಗ ಮಾಡಿ ಅವರಿಗೆಲ್ಲ 3/4 ಅಥವಾ 3/2 ಹೀಗೆ ಚಪಾತಿಗಳನ್ನ ಮಾಡಬೇಕು. ಹೇಗೆ ಮಾಡಬೇಕು? ರಾತ್ರಿನೇ ಚಪಾತಿ ಮಾಡಿ ಇಟ್ಬಿಡ್ಬೇಕು. ಬೆಳಗ್ಗೆ ಎದ್ದ ತಕ್ಷಣ ಹಳಸೋಗುತ್ತೆ. ಹಳಸೋಗಿದ್ದ ಚಪಾತಿಯನ್ನ ಸ್ನಾನಕ್ಕೆ ಮೊದಲು ಟೆರಸ್ ಮೇಲೆ ಹೋಗಿ ಆ ಟೆರಸ್ ಮೇಲೆ ಇರತಕ್ಕಂಥ ಕಾಕವಾಹನಗಳಿಗೆ ಹಾಕಬೇಕು. ಅದು ಯಾವಾಗ? ಸೂರ್ಯ ನಮಸ್ಕಾರ ನಂತರ 12 ಸೂರ್ಯ ನಮಸ್ಕಾರ ಹಾಕಿ ಹಳಸೋಗಿದ್ದ ಆ ಗೋಧಿ ಪದಾರ್ಥ ಸೂರ್ಯನಿಗೆ ದಾನ ಆಯಿತು. ಶನಿಗೆ ಹಳಸೋಗಿದ್ರೆ ಪ್ರಿಯವಾಯಿತು. ಕಾಕವಾಹನ ತಿಂದ್ರೆ ಕರ್ಮ ಕಳಿತು, ಜೀವನ ಪರ್ಯಂತ ಮುಕ್ತಿ. ಇದು ಸಾಧಾರಣವಾಗಿ ಮಾಡ್ಕೊಳ್ಳೋ ಪಲ್ಯ. ಅದಕ್ಕೋಸ್ಕರ ಏನ್ ಮಾಡಬೇಕು? ಚಪಾತಿಗಳನ್ನ ರಾತ್ರಿ ಮಾಡಬೇಕು, ಬೆಳಗ್ಗೆ ಎದ್ದ ತಕ್ಷಣ ದಾನ ಮಾಡಬೇಕು. ಸ್ನಾನಕ್ಕೆ ಮೊದಲು ಸೂರ್ಯ ನಮಸ್ಕಾರ 12 ಹಾಕಿ, ತದನಂತರ ಕಾಗೆ ಚಿಕ್ಕದಾಗಿ ಕಿತ್ತಾಕ್ಬಿಟ್ಟು ಅವರವ್ರ ಭಾಗ ಕಿತ್ತು ಹಾಕಿ ನಮಸ್ಕಾರ ಮಾಡಿ ಬಂದ್ಬಿಟ್ಟು ತದನಂತರ ಸ್ನಾನ ಮಾಡಬೇಕು. ಇದು ವಿಶೇಷ. ಹೆಂಗಸರು ಏನ್ ಮಾಡಬೇಕು? ಹಳಸೋಗಿದ್ದ ರಾತ್ರಿ ಅನ್ನವನ್ನ ನೀರಲ್ಲಿ ಹಾಕಿ, ಆ ನೀರಲ್ಲಿ ಹಾಕಿರೋ ಅನ್ನವನ್ನ ಬೆಳಗ್ಗೆ ಎದ್ದ ತಕ್ಷಣ ಮನೆಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳ ಕೈಯಲ್ಲಿ ಹೆಂಡತಿಯಾದವಳು ಸೇರಿ ಆ ಒಂದೊಂದು ಹಿಡಿಯನ್ನು ಎತ್ಕೊಂಡು ಹೋಗಿ, ಎಷ್ಟಿದೆಯೋ ಒಂದೊಂದು ಹಿಡಿ ಎತ್ಕೊಂಡು ಹೋಗಿ ಕಲ್ಲು ಮೇಲೆ ಹಾಕಬೇಕು. ಶ್ವಾನಕ್ಕೆ ಊಟ ಹಾಕಬೇಕು. ಹಿಂದಿನ ದಿವಸದ ಅನ್ನ, ಉಳಿದು ಹೋಗಿರೋ ಅನ್ನ, ಅದಕ್ಕೆ ಏನಾಯ್ತು? ಹಳಸಿ ಹೋಯ್ತು. ಶನಿ
ಶನೇಶ್ಚರನು, ಕರ್ಮಾಧಿಪತಿ ಆಗಿರ್ತಕ್ಕಂಥ ಶ್ವಾನನು, ಯಾರಿಗೆ ಕಾಳಬೇರುವ ಕಾಳಜ್ಞ ಸಂಧಿಯನ್ನ ಶುಕ್ರ ಮುಖಾಂತರವಾದ ದೋಷಗಳನ್ನ ಪರಿವರ್ತನೆ ಮಾಡ್ತಾನೆ. ಸೊ ಹೆಂಗಸರಿಗೆಲ್ಲ ಚಂದ್ರನಾಡಿ ಅಂದ್ರೆ ಅಕ್ಕಿ ಅಂದ್ರೆ ಚಂದ್ರ, ಸೂರ್ಯ ಅಂದ್ರೆ ಗೋಧಿ. ನೋಡಿ ಎಷ್ಟು ಚೆನ್ನಾಗಿದೆ. ಆ ಹೆಣ್ಣು ಮಕ್ಕಳಿಗೆ ಚಂದ್ರನಾಡಿ, ಸೂರ್ಯನಿಗೆ ಗೋಧಿಯ ಪರಿವರ್ತನೆ. ಈ ರೀತಿಯಾಗಿ ಅಪವರ್ತನೆ ಮಾಡಿಕೊಂಡ್ರೆ ಖಂಡಿತ ಈ ರೀತಿಯಾದ ದಾನ ಧರ್ಮ ಯಾರಿಗೆ ಮಾಡಬೇಕು? ಒಂದು ಕರ್ಮಾಧಿಪತಿ ಆಗಿರ್ತಕ್ಕಂಥ ನಾಯಿಗೆ, ಎರಡನೇದಾಗಿ ಪರಿಪೂರ್ಣವಾಗಿರ್ತಕ್ಕಂಥ ದೈವಜ್ಞಾನವಾಗಿರ್ತಕ್ಕಂಥ ಋಣಾಧಿಪತಿ ಆಗಿರ್ತಕ್ಕಂಥ ಪರಿವರ್ತನೆ ಅಂದ್ರೆ ಕಾಕವಾಹನ. ಎರಡೂ ಸೇರಿ ಉಪಚಯ ಮಾಡ್ಕೋಬೇಕು. ಏನು ಮಾಡಿಕೊಂಡ್ರು ಎಲ್ಲ ಒಳ್ಳೇದಾಗತ್ತೆ. ಇಂಥ ರೀತಿಯಾಗ ಧರ್ಮ ಚಿಂತನೆ ಯಾತ್ರೆ ಎಲ್ಲವೂ ಮಾಡ್ತಕ್ಕಂಥ ನಾವು ನಮ್ಮ ನಿಮ್ಮ ಎಲ್ಲರ ಭಾಗ್ಯವನ್ನು ಹುಡುಕೋದು ಆ ಭಗವಂತನ ಸ್ವರೂಪದಲ್ಲಿ. ಇಂಥ ಒಂದು ಭಗವಂತನ ಸ್ವರೂಪನ ಯಾವ ಕಾಲಕ್ಕೂ ಮರಿಬೇಡಿ. ನಿತ್ಯ ಜೀವನದಲ್ಲಿ ಹುಟ್ಟಿರೋದಂತ ಸತ್ಯ, ಹೋಗೋದೊಂದು ಸತ್ಯ. ಹುಟ್ಟು ಸಾವಿನ ಮಧ್ಯದಲ್ಲಿ ಎಷ್ಟು ಮಟ್ಟಿಗೆ ನಾವು ಜೀವನವನ್ನು ಮಾಡ್ತಾ ಇದ್ದೀವಿ, ಎಷ್ಟು ಒಳ್ಳೆ ರೀತಿ ಮಾಡ್ತಿದ್ದೀವ, ಕೆಟ್ಟ ರೀತಿ ಮಾಡ್ತಿದ್ದೀವ, ಧರ್ಮ ಎಲ್ಲ ಮಾಡ್ತಿದ್ದೀವ, ಅಧರ್ಮದಲ್ಲಿ ಮಾಡ್ತಿದ್ದೀವ, ಎಲ್ಲಾದರೂ ದಾರಿ ಕಾಣದಾಗಿದ್ದರೆ ಯಾರನ್ನು ಹುಡುಕ್ಬೇಕು? ಗುರುವನ್ನು ಹುಡುಕ್ಬೇಕು. ಗುರುಮುಖೇನ ದೇವದರ್ಶಯಾಮಿ ಅಂತ ಒಂದು ಭಗವಂತನ ಯಾವ ಕಾಲಕ್ಕೂ ಬಿಡಬೇಡಿ. ಸರ್ವದಾ ನಿತ್ಯ ಕಲ್ಯಾಣ ಇಲ್ಲ, ಭಗವಂತ ಒಬ್ಬನೇ ನಿಮ್ಮನ್ನು ಕಾಪಾಡೋದು. ಈ ರೀತಿಯಾದ ದೈವ ಅನುಗ್ರಹವನ್ನು ಷಣ್ಮುಖನ ರೀತಿಯಲ್ಲಿ ಆರೂ ಸುಬ್ರಹ್ಮಣ್ಯನ ದರ್ಶನವನ್ನಾಯಿತು, ಮಂಗಳವನಾಗ್ತಕ್ಕ ಮಂಗಳಮೂರ್ತಿಯನ್ನು ದರ್ಶನ ಮಾಡ್ತಕ್ಕಂಥ ರಾವಣೇಶ್ವರನ ಕರ್ಮವನ್ನು ಕಳ್ಕೊಳ್ಳೋದು ಹೇಗೆ ಅಂತ ತಿಳ್ಕೊಂಡ್ರಿ. ಇನ್ನು ಮುಂದಿನ ಜೀವನದಲ್ಲಿ ಎಲ್ಲವೂ ಮಂಗಳವಾಗಲಿ ಅಂತ ಈ ಮುಖಾಂತರ ಹೇಳ್ತಾ ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಗುರುಜಿ, ನೀವು ಇವತ್ತು ಹೇಳಿದ್ರಿ ಕಾಗೆಗಳಿಗೆ ಶ್ವಾನಗಳಿಗೆ ನಾವು ಅನ್ನವನ್ನ ಹಾಕ್ಬೇಕು ಅಥವಾ ಚಪಾತಿ ಹಾಕ್ಬೇಕು ಅಂತ. ಬಹುಶಃ ನನ್ಗನ್ಸುತ್ತೆ ನಮ್ಮ ಪೂರ್ವಿಕರು ಹೀಗೆ ಮಾಡಿದ್ರೆ, ದಾನ ಧರ್ಮ ಮಾಡಿದ್ರೆ ನಮ್ಮ ಕರ್ಮ ಕಳಿಯತ್ತೆ ಅಂತ ಎಲ್ಲ ಹೇಳಿರೋದು ಅವ್ರಿಗೂ ಕೂಡ ಈ ಪ್ರಾಣಿ ಪಕ್ಷಿಗಳ ಮೇಲೆ ಎಲ್ಲೋ ಒಂದ್ ಕಡೆ ಕಾಳಜಿ ಇತ್ತು ಅಂತ ಅನ್ಸುತ್ತೆ ಅಲ್ವಾ ಗುರುಜಿ? ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಇಷ್ಟೆಲ್ಲ ಮಾಹಿತಿಯನ್ನ ನೀಡೋದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ಸರಿಯಾಗಿ ನಾಳೆ 9 ಗಂಟೆಗೆ ಮತ್ತೆ ನಾವು ನೀವು ಭೇಟಿಯಾಗೇ ಆಗ್ತೀವಿ ಅಲ್ವಾ? ಸರಿ, ನಾಳೆ ಸಿಗೋಣ ಅಂತ ಹೇಳ್ತಾ ಹೋಗಿ ಬರ್ತೀವಿ. ನಮಸ್ಕಾರ.